ಇರಾನ್ ನಡುವಿನ ಯುದ್ಧ ಒಂದು ತೀವ್ರ ಸ್ವರೂಪ ಪಡೆದುಕೊಂಡಿರುವ ಒಂದು ಕಾರಣದಿಂದಾಗಿ ಒಂದು ವಾಣಿಜ್ಯ ಸಿಲಿಂಡರ್ನ ಬಳಕೆ ಪೂರೈಕೆಯಲ್ಲಿ ಭಾರಿ ವ್ಯತ್ಯಯ ಆಗಿರುವ ಒಂದು ಕಾರಣದಿಂದ ಬಹುತೇಕ ಒಂದು ಹೋಟೆಲ್ ಉದ್ಯಮ ಒಂದು ತತ್ತರಿಸಿದೆ ಅಂತ ಹೇಳ್ಬೋದು. ಅದರಲ್ಲೂ ಪ್ರಮುಖವಾಗಿ ಮೈಸೂರಿನಲ್ಲಿಯೂ ಕೂಡ ಸಾಕಷ್ಟು ಒಂದು ರೀತಿ ಹೋಟೆಲ್ ಉದ್ಯಮ ತತ್ತರಕ್ಕೆ ಈಡಾಗಿದೆ ಅಂತ ಹೇಳ್ಬೋದು. ಇದಕ್ಕೆ ಪುಷ್ಟಿ ನೀಡುವಂತೆ ಮೈಸೂರಿನ ಹೃದಯ ಭಾಗದಲ್ಲಿರುವಂತಹ ಬಹುತೇಕ ಹೋಟೆಲ್ಗಳು ಬಂದಾಗಿದ್ದಾವೆ. ಒಂದು ಆಹಾರ ಪ್ರಿಯರ ಒಂದು ನೆಚ್ಚಿನ ತಾಣವಾಗಿದ್ದಂಥ ಲಕ್ಷ್ಮಣ ಮೆಸ್ಸು ಕೂಡ ಈಗ ಬಂದಾಗಿದೆ. ಯಾಕೆಂದರೆ ಮಾಂಸಾಹಾರದ ಹೋಟೆಲ್ ಇದು ಸಾಕಷ್ಟು ಒಂದು ಪ್ರವಾಸಿಗರನ್ನು ಕೂಡ ಆಕರ್ಷಣೆ ಮಾಡ್ತಾ ಇದ್ದಂಥ ಹೋಟೆಲ್ ಇದಾಗಿದೆ. ಆದರೆ ಕಳೆದ 3 ದಿನಗಳಿಂದ ಈ ಹೋಟೆಲ್ ಬಂದಾಗಿದೆ. ಇದಕ್ಕೆ ಕಾರಣ ಏನಂತಂದರೆ ವಾಣಿಜ್ಯ ಬಳಕೆಯ ಸಿಲಿಂಡರು ಲಭ್ಯವಾಗದ ಕಾರಣದಿಂದಾಗಿ ಈ ಹೋಟೆಲ್ಲು ಬಂದಾಗಿದೆ. ಈ ಹೋಟೆಲ್ ಸೋಮವಾರ ಮಾತ್ರ ಕ್ಲೋಸ್ ಆಗ್ತಾ ಇತ್ತು. ಆದರೆ ಈಗ ವಾಣಿಜ್ಯ ಬಳಕೆ ಸಿಲಿಂಡರ್ ಲಭ್ಯವಾಗದ ಕಾರಣದಿಂದಾಗಿ ಕಳೆದ ಗುರುವಾರದಿಂದಲೇ ಬಂದಾಗಿದ್ದು, ಈಗ 3 ದಿನದಿಂದಲೂ ಕೂಡ ಈ ಹೋಟೆಲ್ ಬಂದಾಗಿರುವಂಥ ಕಾರಣದಿಂದಾಗಿ ಇಲ್ಲಿಗೆ ಬರ್ತಾ ಇದ್ದಂತಹ ಗ್ರಾಹಕರು ಕೂಡ ಇಲ್ಲಿಗೆ ಬಂದು ನೋಡ್ಕೊಂಡು ವಾಪಸ್ ಆಗ್ತಾ ಇರುವಂಥ ದೃಶ್ಯ ಇಲ್ಲಿ ಕಂಡು ಬರ್ತಾ ಇದೆ. ಯಾಕಂದರೆ ಹೊರ ರಾಜ್ಯದ ವಿವಿಧೆಡೆಗಳಿಂದ ಬಂದಂತಹ ಪ್ರವಾಸಿಗರು ಕೂಡ ಇಲ್ಲಿ ಲಕ್ಷ್ಮಣ ಮೆಸ್ಗೆ ಬಂದು ತಮಗೆ ಇಷ್ಟವಾದಂಥ ನಾನ್ ವೆಜ್ ಆಹಾರವನ್ನು ತಿಂದು ಹೋಗ್ತಾಯಿದ್ರು. ಇದೀಗ ಹೋಟೆಲ್ ಈಗ ಏಕಾಏಕಿ ಬಂದಾಗಿದೆ. ಇದು ಗೊತ್ತಿಲ್ಲದೆ ಬರುವಂತಹ ಒಂದು ಗ್ರಾಹಕರು ನೋಡಿಕೊಂಡು ಹಾಗೆ ಒಂದು ನಿರಾಸೆಯಿಂದ ವಾಪಸ್ ಆಗ್ತಾ ಇರುವಂಥ ದೃಶ್ಯ ಇಲ್ಲಿ ಕಂಡು ಬರ್ತಾ ಇದೆ. ಅಷ್ಟರ ಮಟ್ಟಿಗೆ ಈ ಮೈಸೂರಿನಲ್ಲಿಯೂ ಕೂಡ ಹೋಟೆಲ್ ಉದ್ಯಮಕ್ಕೆ ಒಂದು ದೊಡ್ಡ ಹೊಡೆತ ಇದು ಬಿದ್ದಿದೆ ಅಂತ ಹೇಳ್ಬೋದು. ದಿನದಿಂದ ದಿನಕ್ಕೆ ಇದು ತೀವ್ರ ಸ್ವರೂಪ ಪಡ್ಕೊಳ್ತಾ ಸಾಗ್ತಾ ಇದೆ. ಎಲ್ಲದಕ್ಕೂ ಕೂಡ ಯುದ್ಧ ಅಂತ್ಯ ಆಗಿ ಒಂದು ವಾಣಿಜ್ಯ ಬಳಕೆಯ ಸಿಲಿಂಡರು ಯಥಾಸ್ಥಿತಿಯಲ್ಲಿ ಪೂರೈಕೆ ಆದರೆ ಮಾತ್ರ ಈ ಹೋಟೆಲ್ಗಳು ಓಪನ್ ಆಗ್ತವೆ. ಯಾಕಂದರೆ ಮಾಂಸಾಹಾರವನ್ನು ಬೇಯಿಸೋದಕ್ಕೆ ಹೆಚ್ಚಿನ ಪ್ರಮಾಣದಲ್ಲಿ ಅಡುಗೆ ಅನಿಲ ಬೇಕು. ಈ ಒಂದು ಕಾರಣದಿಂದಾಗಿ ಮುನ್ನೆಚ್ಚರಿಕೆಯಾಗಿ ಇವರು ಯಾಕೆ ಬ್ಲಾಕ್ನಲ್ಲಿ ಕೊಟ್ಟರೂ ಕೂಡ ಈಗ ಸಿಗದಂಥ ಪರಿಸ್ಥಿತಿ ಇರುವ ಒಂದು ಕಾರಣದಿಂದಾಗಿ ಅನಿವಾರ್ಯವಾಗಿ ಈಗ ಹೋಟೆಲ್ ಮಾಲೀಕರು ಕೂಡ ಒಂದು ದಿನ ಕಳೆದಂತೆ ತಮ್ಮ ಹೋಟೆಲ್ಗಳನ್ನು ಬಂದ್ ಮಾಡ್ತಿರುವಂಥ ದೃಶ್ಯ ಕಂಡು ಬರ್ತಾ ಇದ್ದು, ಮೈಸೂರಿನ ಹೃದಯ ಭಾಗದಲ್ಲಿರುವಂಥ ಲಕ್ಷ್ಮಣ ಮೆಸ್ ಅಂದರೆ ನಾನ್ ವೆಜ್ ಪ್ರಿಯರ ಒಂದು ನೆಚ್ಚಿನ ತಾಣವಾಗಿದ್ದಂಥ ಲಕ್ಷ್ಮಣ ಮೆಸ್ ಕೂಡ ಇಲ್ಲಿ ಬಂದು ಆಗಿರೋದು ಕೂಡ ಸಾಕಷ್ಟು ಒಂದು ರೀತಿ ಪರಿಸ್ಥಿತಿಗೆ ಹಿಡಿದ ಕೈಗನ್ನಡಿಯಾಗಿದೆ ಅಂತಲೇ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಅರ್ಜುನ್ ಜೊತೆ ರಂಗಸ್ವಾಮಿ, ಪ್ರತಿನಿಧಿ ನ್ಯೂಸ್, ಮೈಸೂರು.